ಇವತ್ತಿನ ದಿನಗಳಲ್ಲಿ ಈ ಸಿಲಿಕಾನ್ ವ್ಯಾಲಿಯಲ್ಲಿ ಟೆಕ್ ಕಂಪನಿಗಳೆಲ್ಲ ಮನುಷ್ಯನ ಮೆದುಳನ್ನ ಹ್ಯಾಕ್ ಮಾಡೋಕೆ, ಅಂದ್ರೆ ನಮ್ಮ ಫೋಕಸ್ ಹೆಚ್ಚಿಸ್ಕೊಳ್ಳೋಕೆ ಅಥವಾ ಕನಿಷ್ಠ ಪಕ್ಷ ಒಂದು 5 ನಿಮಿಷ ಶಾಂತಿಯಾಗಿರೋಕೆ ಅಂತ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಿದ್ದಾರೆ. ಹೌದು, ಖಂಡಿತ. ಪ್ರತಿದಿನ ಹೊಸ ಹೊಸ ಆ್ಯಪ್ಗಳು ಬರ್ತಿದೆ. ಅದೇ ಈ ಆ್ಯಪ್ಗಳು, ಗ್ಯಾಜೆಟ್ಗಳು, ಬ್ರೈನ್ ವೇವ್ ಟ್ರ್ಯಾಕರ್ಗಳು ಹೀಗೆ ಲಿಸ್ಟ್ ಬೆಳೀತಲೇ ಹೋಗುತ್ತೆ ಅಲ್ವಾ. ಆದರೆ ಮನುಷ್ಯನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋಕೆ ಮತ್ತು ಅದನ್ನ ಮೀರಿ ಬೆಳೆಯೋಕಿರೋ ಅಲ್ಟಿಮೇಟ್ ಓಪನ್ ಸೋರ್ಸ್ ಆಪರೇಟಿಂಗ್ ಮ್ಯಾನ್ಯುಯಲ್ ಒಂದು 5000 ವರ್ಷಗಳಷ್ಟು ಹಳೆಯದಾದ ಗಂಡ ಹೆಂಡತಿಯ ಮಾತುಕತೆಯಲ್ಲಿದೆ ಅಂದ್ರೆ ಯಾರಾದರೂ ತಾನೇ ನಂಬ್ತಾರಾ? ನಿಜಕ್ಕೂ ಇದು ಕೇಳೋಕೆ ಬಹಳ ಆಶ್ಚರ್ಯ ಅನ್ಸುತ್ತೆ. ಹೌದು. ಇವತ್ತು ನಾವು ಈ ಆಳವಾದ ವಿಶ್ಲೇಷಣೆಯಲ್ಲಿ ವಿಜ್ಞಾನ ಭೈರವ ತಂತ್ರ ಅನ್ನೋ ಒಂದು ಅದ್ಭುತವಾದ ಪ್ರಾಚೀನ ಗ್ರಂಥದ ಒಳಹೊಕ್ಕು ನೋಡ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ಕುರುಡು ನಂಬಿಕೆಗಳಿಲ್ಲ, ಬರೀ ಕಥೆಗಳಿಲ್ಲ. ಬದಲಾಗಿ ಇದು ಮನುಷ್ಯನ ಪ್ರಜ್ಞೆಯನ್ನ ಅನಂತತೆಗೆ ಕೊಂಡೊಯ್ಯುವ 112 ಅಂದ್ರೆ 112 ನಿಖರವಾದ ಪ್ರಾಯೋಗಿಕ ವಿಧಾನಗಳ ಒಂದು ರೋಚಕ ಕೈಪಿಡಿ. ಏನ್ ಗೊತ್ತಾ, ಈ ವಿಜ್ಞಾನ ಭೈರವ ತಂತ್ರದ ಬಗ್ಗೆ ಇರೋ ಅತಿ ದೊಡ್ಡ ತಪ್ಪು ಕಲ್ಪನೆನೇ ಅದು. ಅಂದ್ರೆ ಧರ್ಮಕ್ಕೆ ಸಂಬಂಧಿಸಿದ್ದು ಅಂತಾನಾ? ಕರೆಕ್ಟ್. ಈ ತಂತ್ರ ಅಥವಾ ಪ್ರಾಚೀನ ಗ್ರಂಥ ಅಂದ ತಕ್ಷಣ ಜನ ಇದು ಯಾವುದೋ ಒಂದು ನಿರ್ದಿಷ್ಟ ಧರ್ಮಕ್ಕೆ ಸೇರಿದ್ದು ಅಥವಾ ಕಾಡಿನಲ್ಲಿ ಕೂತು ಮಾಡುವ ತಪಸ್ಸಿಗೆ, ಆ ಆಚರಣೆಗಳಿಗೆ ಸಂಬಂಧಿಸಿದ್ದು ಅಂತ ಅನ್ಕೊಳ್ತಾರೆ. ಆದರೆ ಈ ಗ್ರಂಥ ಸಂಪೂರ್ಣವಾಗಿ ವಿಭಿನ್ನವಾಗಿದೆ. ಓ. ಇದು ಮನುಷ್ಯನ ಪ್ರಜ್ಞೆ ಅಂದ್ರೆ ಕಾನ್ಷಿಯಸ್ನೆಸ್ ಹೇಗೆ ಕೆಲಸ ಮಾಡುತ್ತೆ ಮತ್ತು ಅದರ ಮಿತಿಗಳನ್ನು ಹೇಗೆ ದಾಟಬಹುದು ಅನ್ನೋದ್ರ ಬಗ್ಗೆ ಇರೋ ಒಂಥರ ಪ್ಯೂರ್ ಸೈನ್ಸ್ ಇದು. ಈ ಇಡೀ ಗ್ರಂಥ ಶುರುವಾಗೋದೇ ಒಂದು ಸುಂದರವಾದ ಕಾಲಾತೀತವಾದ ಸಂಭಾಷಣೆಯಿಂದ. ಆ ಗಂಡ ಹೆಂಡತಿಯ ಮಾತುಕತೆ ಅಂತ ಹೇಳಿದ್ನಲ್ಲ ಅದು. ಹೌದು. ಕಾಸ್ಮಿಕ್ ಪ್ರಜ್ಞೆಯ ಸಂಕೇತವಾದ ಶಿವ ಮತ್ತು ಆ ಪ್ರಜ್ಞೆಯ ಚಲನಾತ್ಮಕ ಶಕ್ತಿಯಾದ ಪಾರ್ವತಿಯ ನಡುವೆ ನಡೆಯೋ ಒಂದು ಮಾತುಕತೆ ಇದು. ಆ ಮಾತುಕತೆ ಶುರುವಾಗುವ ಈತಿಯೇ ಒಂದು ಅದ್ಭುತವಾದ ಕಥಾನಕ ಅನ್ಸುತ್ತೆ. ಪಾರ್ವತಿ ಶಿವನನ್ನ ಒಂದು ಗಹನವಾದ ಪ್ರಶ್ನೆ ಕೇಳ್ತಾಳೆ. ಮನುಷ್ಯ ಕುಲದ ಇತಿಹಾಸದಲ್ಲಿ ಪ್ರತಿಯೊಬ್ಬ ಸತ್ಯಶೋಧಕನನ್ನು ಕಾಡಿರುವ ಮೂಲಭೂತ ಪ್ರಶ್ನೆ ಅದು. ಹೌದು, ಬಹಳ ಆಳವಾದ ಪ್ರಶ್ನೆ ಅದು. ಈ ಬ್ರಹ್ಮಾಂಡದ ನೈಜ ಸಾರವೇನು? ಮನುಷ್ಯನು ತನ್ನ ಈ ದಿನನಿತ್ಯದ ನೋವು, ಸಂಕಟ ಮತ್ತು ಭ್ರಮೆಗಳ ಚಕ್ರದಿಂದ ಆಚೆ ಬಂದು ಆ ಪರಮಸತ್ಯವನ್ನ ಅನುಭವಿಸುವುದು ಹೇಗೆ ಅಂತ ಅವಳು ಕೇಳ್ತಾಳೆ. ನಿಜ. ಇದು ಕೇವಲ ಯಾವುದೋ ದೇವಲೋಕದ ಪ್ರಶ್ನೆ ಅಲ್ಲ. ಇವತ್ತು ಟ್ರಾಫಿಕ್ನಲ್ಲಿ ಸಿಲುಕಿಕೊಂಡು ಫ್ರಸ್ಟ್ರೇಟ್ ಆಗಿರುವ ನಮ್ಮಂಥ ಒಬ್ಬ ಸಾಮಾನ್ಯ ಮನುಷ್ಯನ ಒಳಗಿನ ಕೂಗು ಕೂಡ ಇದೇ ಆಗಿರುತ್ತೆ ಅಲ್ವಾ? ಈ ಕಷ್ಟ, ಈ ಸ್ಟ್ರೆಸ್, ಈ ಸೀಮಿತ ಬದುಕಿನ ಆಚೆಗೆ ಏನಾದ್ರೂ ಇದೆಯಾ ಅನ್ನೋ ಪ್ರಶ್ನೆ. ಖಂಡಿತವಾಗಿಯೂ. ಮತ್ತು ಈ ಪ್ರಶ್ನೆಗೆ ಶಿವ ಕೊಡುವ ಉತ್ತರವೇ ಇಡೀ ಗ್ರಂಥದ ತಿರುಳು. ಜಗತ್ತಿನ ಬಹುತೇಕ ತತ್ವಜ್ಞಾನಗಳು ಇಂಥ ಪ್ರಶ್ನೆ ಎದುರಾದಾಗ ಬಹಳ ಉದ್ದುದ್ದವಾದ, ಸಂಕೀರ್ಣವಾದ ಸೈದ್ಧಾಂತಿಕ ವಿವರಣೆಗಳನ್ನು ಕೊಡ್ತವೆ. ಅಂದ್ರೆ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ. ಹೌದು, ಸತ್ಯ ಅಂದ್ರೆ ಹೀಗಿರುತ್ತೆ, ಭ್ರಮೆ ಅಂದ್ರೆ ಹಾಗಿರುತ್ತೆ ಅಂತ ಭಾಷಣ ಮಾಡ್ತಾರೆ. ಆದರೆ ಇಲ್ಲಿ ಶಿವ ಯಾವುದೇ ಒಣತರ್ಕದ ಫಿಲಾಸಫಿ ಹೇಳೋದಿಲ್ಲ. ಅವನು ಅರ್ಥ ಮಾಡಿಕೊಂಡಿರುವ ಸತ್ಯ ಏನು ಅಂದ್ರೆ, ಹಸಿದಿರುವ ಮನುಷ್ಯನಿಗೆ ಊಟದ ಬಗ್ಗೆ ಲೆಕ್ಚರ್ ಕೊಟ್ರೆ ಹೊಟ್ಟೆ ತುಂಬೋದಿಲ್ಲ. ಎಕ್ಸಾಕ್ಟ್ಲಿ. ಅವನಿಗೆ ಊಟ ಮಾಡುವ ವಿಧಾನ ಹೇಳ್ಕೊಡ್ಬೇಕು. ಕರೆಕ್ಟ್. ಹಾಗಾಗಿ ಅವನು ಮನುಷ್ಯನ ಒಳಗಿನ ಪ್ರಜ್ಞೆಯನ್ನ ಜಾಗೃತಗೊಳಿಸುವ 112 ಬಗೆಯ ತಂತ್ರಗಳನ್ನ ಅಥವಾ ಟೆಕ್ನಿಕ್ಗಳನ್ನ ಒಂದೊಂದಾಗಿ ಬಿಡಿಸಿ ಹೇಳ್ತಾನೆ. ಇದು ನನಗೆ ಈ 112 ಅನ್ನೋ ನಂಬರ್ ಬಗ್ಗೆಯೇ ಒಂದು ದೊಡ್ಡ ಕುತೂಹಲ ಇದೆ. ಇದನ್ನ ನಾವು ನಮ್ಮ ಈಗಿನ ಸ್ಮಾರ್ಟ್ ಫೋನ್ ಅಥವಾ ಕಂಪ್ಯೂಟರ್ ಆಪರೇಟಿಂಗ್ ಸಿಸ್ಟಮ್ಗೆ ಹೋಲಿಸಬಹುದು ಅನ್ಸುತ್ತೆ. ಓ, ಅದು ಹೇಗೆ? ಅಂದ್ರೆ ಸಾಫ್ಟ್ವೇರ್ ಡೆವಲಪರ್ಗಳು ಒಂದು ಓಪನ್ ಸೋರ್ಸ್ ಕೋಡ್ ಬರೆದಾಗ ಅದನ್ನ ಯಾರೂ ಬೇಕಾದ್ರೂ ಬಳಸಬಹುದು, ಅವರವರ ಅಗತ್ಯಕ್ಕೆ ತಕ್ಕಂತೆ ಬದಲಾಯಿಸ್ಕೋಬಹುದು ಅಲ್ವಾ? ಹಾಗೆ ನಮ್ಮ ಅರಿವು ಅನ್ನೋ ಸಂಕೀರ್ಣವಾದ ಯಂತ್ರವನ್ನ ಹೇಗೆ ನಿರ್ವಹಿಸಬೇಕು ಅನ್ನೋದು ಕೊಟ್ಟಿರೋ ಕೋಡ್ ಇದು ಅಂತ ನನ್ಗನ್ಸುತ್ತೆ. ಬಹಳ ಅದ್ಭುತವಾದ ಹೋಲಿಕೆ ಅದು. ಆದ್ರೆ ನನ್ನ ಪ್ರಶ್ನೆ ಏನಂದ್ರೆ, ಅಂತಿಮ ಸತ್ಯ ಅನ್ನೋದು ಒಂದೇ ಆಗಿರುವಾಗ ಕೇವಲ ಒಂದೇ ಒಂದು ಅಲ್ಟಿಮೇಟ್ ದಾರಿಯನ್ನು ತೋರಿಸುವ ಬದಲು ಬರೋಬ್ಬರಿ 112 ಬೇರೆ ಬೇರೆ ದಾರಿಗಳನ್ನ ಯಾಕೆ ನೀಡಲಾಯಿತು? ಒಂದು ದಾರಿ ಸಾಕಿತ್ತಲ್ವಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಯಾಕಂದ್ರೆ ಸತ್ಯ ಒಂದೇ ಆಗಿದ್ರೂ ಅದನ್ನು ಗ್ರಹಿಸುವ ಮನುಷ್ಯರ ಮೆದುಳಿನ ವೈರಿಂಗ್ ಒಂದೇ ರೀತಿ ಇರೋದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ಮಾನಸಿಕ, ದೈಹಿಕ ಮತ್ತು ಬೌದ್ಧಿಕ ಪ್ರಕೃತಿ ತೀರಾ ಭಿನ್ನವಾಗಿರುತ್ತಲ್ವಾ? ಅಂದ್ರೆ ಪ್ರತಿಯೊಬ್ಬರ ಮೈಂಡ್ ಸೆಟ್ ಬೇರೆ ಬೇರೆ ಇರುತ್ತೆ ಅಂತ. ಹೌದು. ಒಬ್ಬನಿಗೆ ಸಂಗೀತ ಅಥವಾ ಶಬ್ದದ ಮೂಲಕ ಫೋಕಸ್ ಮಾಡೋದು ಸುಲಭವಾದರೆ ಇನ್ನೊಬ್ಬನಿಗೆ ಉಸಿರಾಟದ ಕಡೆ ಗಮನ ಕೊಡೋದು ಸುಲಭ. ಮತ್ತೊಬ್ಬನಿಗೆ ಸಂಪೂರ್ಣ ಮೌನ ಬೇಕಾಗತ್ತೆ. ಅರ್ಥ ಆಯ್ತು.
ಈ 112 ತಂತ್ರಗಳು ವರ್ತಮಾನದ ಕ್ಷಣವನ್ನ ಅಂದರೆ ಪ್ರೆಸೆಂಟ್ ಮೂಮೆಂಟನ್ನು ಪ್ರವೇಶಿಸಲು ಇರುವ 112 ವಿಭಿನ್ನ ಬಾಗಿಲುಗಳು. ಇದು ಯಾವುದೇ ಕಠಿಣವಾದ ಎಲ್ಲರೂ ಪಾಲಿಸಲೇಬೇಕಾದ ರೂಲ್ಸ್ ಅಲ್ಲ. ಬದಲಾಗಿ ನಿನ್ನ ಪ್ರಕೃತಿಗೆ ಯಾವುದು ಒಗ್ಗುತ್ತದೆಯೋ ಆ ಬಾಗಿಲನ್ನು ನೀನು ಆರಿಸಿಕೋ ಎನ್ನುವ ಮುಕ್ತ ಸ್ವಾತಂತ್ರ್ಯವನ್ನ ಇದು ಕೊಡುತ್ತೆ. ಅಂದ್ರೆ ಸತ್ಯವನ್ನ ಎಲ್ಲೋ ಹೊರಗಡೆ ಹುಡುಕಬೇಕಾಗಿಲ್ಲ, ನಮ್ಮ ದಿನನಿತ್ಯದ ಬದುಕಿನಲ್ಲೇ ಆ ಬಾಗಿಲುಗಳಿವೆ ಅಂತಾಯ್ತು. ಇದನ್ನ ಸ್ವಲ್ಪ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಯಾಕೆಂದ್ರೆ ಈ ತಂತ್ರಗಳು ಕೇವಲ ಹೀಗೆ ಮಾಡಿ ಅಂತ ಹೇಳೋದಿಲ್ಲ, ಅದರ ಹಿಂದೆ ಒಂದು ಪಕ್ಕ ಮೆಕ್ಯಾನಿಸಮ್ ಇದೆ. ಖಂಡಿತ ಇದೆ. ಉದಾಹರಣೆಗೆ ಇದರಲ್ಲಿನ ಅತ್ಯಂತ ಪ್ರಸಿದ್ಧವಾದ ಒಂದು ತಂತ್ರ ಉಸಿರಾಟಕ್ಕೆ ಸಂಬಂಧಿಸಿದ್ದು. ನಾವು ಉಸಿರನ್ನ ಒಳಗೆ ತೆಗೆದುಕೊಳ್ಳುವ ಮತ್ತು ಹೊರಬಿಡುವ ಪ್ರಕ್ರಿಯೆಯ ಮಧ್ಯೆ ಒಂದು ಸಣ್ಣ ಸೂಕ್ಷ್ಮವಾದ ವಿರಾಮ ಇರುತ್ತೆ. ಆ ಅಂತರದ ಮೇಲೆ, ಅಂದ್ರೆ ಆ ಗ್ಯಾಪ್ ಮೇಲೆ ಗಮನ ಕೇಂದ್ರೀಕರಿಸಬೇಕು ಅಂತ ಈ ಗ್ರಂಥ ಹೇಳುತ್ತೆ. ಹೌದು, ಇದು ಬಹಳ ಪವರ್ಫುಲ್ ಟೆಕ್ನಿಕ್. ಆದ್ರೆ ಮೇಲ್ನೋಟಕ್ಕೆ ಇದು ಬಹಳ ಸಿಂಪಲ್ ಅನ್ಸುತ್ತೆ. ಕೇವಲ ಆ ಸಣ್ಣ ಗ್ಯಾಪ್ ಮೇಲೆ ಗಮನ ಇಡೋದ್ರಿಂದ ನಮ್ಮ ಪ್ರಜ್ಞೆಯಲ್ಲಿ ಅಂಥದ್ದೇನು ದೊಡ್ಡ ಮ್ಯಾಜಿಕ್ ನಡೆದು ಬಿಡತ್ತೆ. ಇದರ ಹಿಂದಿನ ಸೈನ್ಸ್ ಏನು? ಇದರ ಹಿಂದಿನ ಮೆಕ್ಯಾನಿಸಮ್ ನಿಜಕ್ಕೂ ಅದ್ಭುತವಾಗಿದೆ. ಆಧುನಿಕ ನ್ಯೂರೋಸೈನ್ಸ್ ಪ್ರಕಾರ ನಮ್ಮ ಮೆದುಳಿನಲ್ಲಿ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅಂತ ಒಂದಿದೆ. ಓ, ಡಿಫಾಲ್ಟ್ ಮೋಡ್ ನೆಟ್ವರ್ಕ್. ಹೌದು. ನಾವು ಸುಮ್ಮನೆ ಕೂತಿದ್ದಾಗ, ಗತಕಾಲದ ಬಗ್ಗೆ ಯೋಚಿಸುವಾಗ ಅಥವಾ ಭವಿಷ್ಯದ ಬಗ್ಗೆ ಆತಂಕ ಪಡುವಾಗ ನಮ್ಮ ಮೆದುಳಿನಲ್ಲಿ ನಿರಂತರವಾಗಿ ಒಂದು ಆಂತರಿಕ ಮಾತುಕತೆ ನಡೀತಾನೆ ಇರುತ್ತಲ್ವಾ? ಹೌದು ಹೌದು, ಮೈಂಡ್ ಯಾವಾಗ್ಲೂ ಏನಾದ್ರೂ ಯೋಚನೆ ಮಾಡ್ತಾನೆ ಇರುತ್ತೆ. ಆ ಓವರ್ ಥಿಂಕಿಂಗ್ ಲೂಪ್ಗೆ ಇದೇ ನೆಟ್ವರ್ಕ್ ಕಾರಣ. ನೀವು ಬರೀ ಯೋಚನೆ ಮಾಡೋದ್ರ ಮೂಲಕ ಯೋಚನೆಗಳನ್ನು ನಿಲ್ಸೋಕೆ ಸಾಧ್ಯ ಇಲ್ಲ. ಅದು ಒಂಥರ ಬೆಂಕಿಗೆ ತುಪ್ಪ ಸುರಿದಂತೆ. ಖಂಡಿತ. ವಿಜ್ಞಾನ ಭೈರವ ತಂತ್ರ 5000 ವರ್ಷಗಳ ಹಿಂದೆ ಇದನ್ನ ಕಂಡುಕೊಂಡಿತ್ತು. ನೀವು ಉಸಿರು ಒಳಗೆ ಎಳೆದುಕೊಂಡು ಹೊರಬಿಡುವ ಮುನ್ನ 1 ಮಿಲಿಸೆಕೆಂಡ್ ನಿಲ್ಲುತ್ತಿರಲ್ಲ, ಆ ಕ್ಷಣದಲ್ಲಿ ಯಾವುದೇ ಯೋಚನೆ ಇರಲು ಸಾಧ್ಯ ಇಲ್ಲ. ಅದು ಪ್ಯೂರ್ ಬ್ಲ್ಯಾಂಕ್ ಸ್ಪೇಸ್. ವಾವ್! ನೀವು ಆ ಭೌತಿಕವಾದ ಬಿಂದುವಿನ ಮೇಲೆ ಸಂಪೂರ್ಣವಾಗಿ ಫೋಕಸ್ ಮಾಡಿದಾಗ ನಿಮ್ಮ ಮೆದುಳಿನ ಆ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ದಿಢೀರನ್ನೇ ಶಟ್ ಡೌನ್ ಆಗುತ್ತೆ. ನಿಮ್ಮ ನಿರಂತರ ಯೋಚನೆಗಳ ಸರಪಳಿ ಕಟ್ಟಾಗುತ್ತೆ. ಆ ಒಂದು ಸಣ್ಣ ವಿರಾಮದಲ್ಲಿಯೇ ನಿಮ್ಮ ಅಹಂಕಾರ ಇಲ್ಲದ ಕೇವಲ ಶುದ್ಧ ಅರಿವು ಮಾತ್ರ ಇರುವ ಒಂದು ಸ್ಥಿತಿ ತೆರೆಕೊಳ್ಳುತ್ತೆ. ವಾವ್! ಇದು ನಿಜಕ್ಕೂ ಮೈಂಡ್ ಬ್ಲೋಯಿಂಗ್ ಕಲ್ಪನೆ. ನಾವು ಯೋಚನೆಗಳ ಜೊತೆ ಗುದ್ದಾಡೋ ಬದಲು ನಮ್ಮ ದೇಹದ ಲಯವನ್ನ ಬಳಸಿ ಆ ಯೋಚನೆಗಳ ಸ್ವಿಚ್ ಆಫ್ ಮಾಡೋದು. ಎಕ್ಸಾಕ್ಟ್ಲಿ. ಇದೇ ರೀತಿ ಮತ್ತೊಮ್ಮೆ ತಂತ್ರದ ಬಗ್ಗೆಯೂ ಈ ಗ್ರಂಥದಲ್ಲಿ ಪ್ರಸ್ತಾಪ ಇದೆ. ಧ್ಯಾನ ಅಂದ ತಕ್ಷಣ ಕಣ್ಮುಚ್ಕೊಂಡು ಕಿವಿಗೆ ಹತ್ತಿ ಇಟ್ಕೊಂಡು ಪ್ರಪಂಚದಿಂದ ದೂರ ಕೂರ್ಬೇಕು ಅನ್ನೋದು ಸಾಮಾನ್ಯ ಕಲ್ಪನೆ. ಹೌದು, ಎಲ್ಲರೂ ಹಾಗೆ ಅಂದ್ಕೊಳ್ಳೋದು. ಆದ್ರೆ ಇದರಲ್ಲಿ ಒಂದು ಟೆಕ್ನಿಕ್ ಹೇಳುತ್ತೆ. ನಿರಂತರವಾಗಿ ಕೇಳಿಬರುತ್ತಿರುವ ಯಾವುದಾದ್ರೂ ಒಂದು ಶಬ್ದದ ಕಡೆಗೆ, ಉದಾಹರಣೆಗೆ ಜಲಪಾತದ ಸದ್ದು, ಮಳೆಯ ಶಬ್ದ ಅಥವಾ ಒಂದು ಘಂಟೆಯ ನಾದದ ಕಡೆಗೆ ನಿಮ್ಮ ಸಂಪೂರ್ಣ ಗಮನವನ್ನ ಪೊಡಿ ಅಂತ. ಹೌದು, ಇದು ಕೂಡ ಬಹಳ ಆಸಕ್ತಿದಾಯಕವಾಗಿದೆ. ಆದ್ರೆ ಶಬ್ದ ಅನ್ನೋದು ನಮ್ಮನ್ನ ಡಿಸ್ಟ್ರಾಕ್ಟ್ ಮಾಡ್ಬೇಕಲ್ವಾ? ಅದು ಹೇಗೆ ನಮ್ಮನ್ನ ಸತ್ಯದ ಕಡೆಗೆ ಕೊಂಡೊಯ್ಯುತ್ತೆ? ಇಲ್ಲಿ ಶಬ್ದವನ್ನ ಒಂದು ಆಂಕರ್ ಆಗಿ ಬಳಸಲಾಗ್ತಿದೆ. ನೀವು ಒಂದು ನಿರಂತರವಾದ ಶಬ್ದವನ್ನ, ಉದಾಹರಣೆಗೆ ಮಳೆ ಬೀಳುವ ಸದ್ದನ್ನ ಅತ್ಯಂತ ತೀವ್ರವಾಗಿ ಆಲಿಸಲು ಶುರು ಮಾಡಿದಾಗ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ಆರಂಭದಲ್ಲಿ ನಾನು ಮಳೆಯ ಸದ್ದನ್ನ ಕೇಳಿಸ್ಕೊಳ್ತಿದ್ದೇನೆ ಎಂಬ ಭಾವನೆ ಇರುತ್ತೆ. ಅಂದ್ರೆ ವೀಕ್ಷಟ ಮತ್ತು ವಸ್ತು ಬೇರೆ ಬೇರೆಯಾಗಿರ್ತವೆ. ಆದರೆ ನಿಮ್ಮ ಫೋಕಸ್ ಆಳವಾದಂತೆ ಆ ಶಬ್ದವು ನಿಮ್ಮ ಮೆದುಳಿನ ಆಡಿಟರಿ ಪ್ರೊಸೆಸಿಂಗ್ ಅನ್ನ ಸಂಪೂರ್ಣವಾಗಿ ಆವರಿಸಿಕೊಳ್ಳುತ್ತೆ. ಓ! ಆಗ ನಿಮ್ಮ ತಲೆಯಲ್ಲಿ ಬೇರೆ ಯಾವ ಯೋಚನೆಗೂ ಜಾಗ ಇರುವುದಿಲ್ಲ. ಸ್ವಲ್ಪ ಸಮಯದ ನಂತರ ಮಳೆ ಬೇರೆ, ನೀವು ಬೇರೆ ಎಂಬ ಭೇದ ಅಳಿಸೋಗುತ್ತೆ. ಕೇವಲ ಕೇಳುವಿಕೆ ಎಂಬ ಪ್ರಕ್ರಿಯೆ ಮಾತ್ರ ಉಳಿಯುತ್ತೆ. ಇದನ್ನ ಕೇಳಿದಾಗ ನನಗೊಂದು ಅನಾಲಜಿ ನೆನಪಾಗ್ತಿದೆ. ಇದು ನಾವೊಂದು VR ಹೆಡ್ಸೆಟ್, ಅಂದ್ರೆ ವರ್ಚುವಲ್ ರಿಯಾಲಿಟಿ ಹೆಡ್ಸೆಟ್ ಹಾಕೊಂಡಾಗ ಆಗುವ ಅನುಭವದ ತರಹ ಇದೆ ಅಲ್ವಾ? ಹೌದು, ಖಂಡಿತ. ನಾವು ದಿನನಿತ್ಯದ ಬದುಕಿನಲ್ಲಿ ನಮ್ಮ ಹೆಸರು, ನಮ್ಮ ಕೆಲಸ, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್, ನಮ್ಮ ಸಂಬಂಧಗಳು, ಇದೇ ನಾನು, ಇದೆಲ್ಲ ನಂದೇ ಅಂತ ಒಂದು ಸೀಮಿತವಾದ VR ಗೇಮ್ ಒಳಗೆ ಬದುಕ್ತಿರ್ತೀವಿ. ಆ ಗೇಮ್ನಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವೇ ನಾಶ ಆಗ್ತೀವಿ ಅಂತ ಭಯಪಡ್ತಾ ಇರ್ತೀವಿ. ಹೌದು, ಸದಾ ಆತಂಕ ಇರುತ್ತೆ. ಆದ್ರೆ ಈ 112 ದಾರಿಗಳಲ್ಲಿ ಯಾವುದಾದ್ರೂ ಒಂದನ್ನ ಬಳಸಿ ಆಳಕ್ಕೆ ಇಳಿದಾಗ ಅದು ನಾವು ಹಾಕ್ಕೊಂಡಿರೋ VR ಹೆಡ್ಸೆಟ್ ಅನ್ನ ತೆಗೆದು ಬಿಸಾಕಿದಂತೆ ಆಗುತ್ತೆ. ಆಗ ನಮ್ಗೆ ಅರ್ಥವಾಗುತ್ತೆ, ನಾವು ಕೇವಲ ಆ ಗೇಮ್ ಒಳಗಿರೋ ಅವತಾರ್ ಅಲ್ಲ, ಆ ಇಡೀ ಗೇಮ್ ಆಡ್ತಾ ಇರೋ ಪ್ಲೇಯರ್ ಕೂಡ ನಾವೇ, ಆ ಕನ್ಸೋಲ್ ಕೂಡ ನಾವೇ ಅಂತ. ಎಕ್ಸಾಕ್ಟ್ಲಿ.
ಈ ಗ್ರಂಥ ಹೇಳಿಕೊಡುವ ಅಂತಿಮ ಸತ್ಯವೇ ಅದು. ನಾನು ಎಂಬ ಸೀಮಿತ ಗುರುತು ಕರಗಿ ಹೋದಾಗ ವ್ಯಕ್ತಿ ಮತ್ತು ಬ್ರಹ್ಮಾಂಡದ ನಡುವೆ ಯಾವುದೇ ಅಡೆತಡೆಗಳು ಇರೋದಿಲ್ಲ. ಇದನ್ನೇ ಪ್ರಾಚೀನ ಋಷಿಗಳು ಅಹಂ ಬ್ರಹ್ಮಾಸ್ಮಿ ಅಂತ ಕರೆದ್ರು. ಅಂದ್ರೆ ನಾನೇ ಬ್ರಹ್ಮಾಂಡ ಅಂತ. ಹೌದು, ನಾನೇ ಆ ಪರಮ ಸತ್ಯ, ನಾನೇ ಬ್ರಹ್ಮಾಂಡ ಅಂತ. ಆಸಕ್ತಿದಾಯಕ ವಿಚಾರ ಏನಂದ್ರೆ, ಸಹಸ್ರಾರು ವರ್ಷಗಳ ಹಿಂದೆ ನಮ್ಮ ಋಷಿಗಳು ತಮ್ಮದೇ ಮನಸ್ಸು ಎಂಬ ಪ್ರಯೋಗಾಲಯದಲ್ಲಿ ಯಾವ ಸತ್ಯವನ್ನ ಕಂಡುಕೊಂಡ್ರು, ಇವತ್ತು ಆಧುನಿಕ ಕ್ವಾಂಟಮ್ ಭೌತಶಾಸ್ತ್ರ ಅಂದರೆ ಕ್ವಾಂಟಮ್ ಫಿಸಿಕ್ಸ್ ತನ್ನ ಅತ್ಯಾಧುನಿಕ ಲ್ಯಾಬ್ಗಳಲ್ಲಿ, ಪಾರ್ಟಿಕಲ್ ಆಕ್ಸಿಲರೇಟರ್ಗಳಲ್ಲಿ ಅದನ್ನೇ ಪ್ರತಿಧ್ವನಿಸ್ತಿದೆ. ವಿಜ್ಞಾನ ಭೈರವ ತಂತ್ರ 5000 ವರ್ಷಗಳ ಹಿಂದೆಯೇ ಇದನ್ನೇ ಹೇಳಿದ್ದು. ಪ್ರಜ್ಞೆ ಅಂದರೆ ಕಾನ್ಷಿಯಸ್ನೆಸ್ ಕೇವಲ ನಮ್ಮ ಮೆದುಳಿನಿಂದ ಹುಟ್ಟುವ ಒಂದು ಬೈ ಪ್ರಾಡಕ್ಟ್ ಅಲ್ಲ, ಪ್ರಜ್ಞೆಯೇ ಈ ಬ್ರಹ್ಮಾಂಡದ ಮೂಲ. ವಾವ್, ನಿಜಕ್ಕೂ ಅದ್ಭುತ. ನಾವು ನಮ್ಮ ಪ್ರಜ್ಞೆಯನ್ನು ಹೇಗೆ ಕೇಂದ್ರೀಕರಿಸ್ತೇವೆ ಅನ್ನೋದರ ಮೇಲೆ ನಮ್ಮ ವಾಸ್ತವ ಸೃಷ್ಟಿಯಾಗುತ್ತೆ. ಈ 112 ತಂತ್ರಗಳು ಕೇವಲ ರಿಲ್ಯಾಕ್ಸ್ ಆಗೋ ಟೆಕ್ನಿಕ್ಗಳಲ್ಲ, ಇವು ಮನುಷ್ಯ ತಾನೇ ಸ್ವತಃ ತನ್ನ ಅರಿವಿನ ಮೇಲೆ ಮಾಡುವ ವೈಜ್ಞಾನಿಕ ಪ್ರಯೋಗಗಳು. ಅಂದ್ರೆ ಇದೊಂದು ಲ್ಯಾಬ್ ಎಕ್ಸ್ಪೆರಿಮೆಂಟ್ ತರಹ. ಎಕ್ಸಾಕ್ಟ್ಲಿ. ಪ್ರತಿಯೊಂದು ತಂತ್ರದಲ್ಲೂ ಒಂದು ಹೈಪೋಥಿಸಿಸ್ ಇದೆ, ನೀವೇ ಮಾಡುವ ಪ್ರಯೋಗ ಇದೆ, ಮತ್ತು ಕೊನೆಯಲ್ಲಿ ನಿಮ್ಮ ಪ್ರಜ್ಞೆಯ ವಿಸ್ತಾರದಲ್ಲಿ ಸಿಗುವ ಒಂದು ಫಲಿತಾಂಶ ಕೂಡ ಇದೆ. ಇಲ್ಲಿ ಯಾವುದೇ ನಂಬಿಕೆಯ ಬ್ಲೈಂಡ್ ಬಿಲೀಫ್ನ ಅಗತ್ಯವಿಲ್ಲ, ನೀವೇ ಸ್ವತಃ ಅನುಭವಿಸಿ ನೋಡಿ ಅನ್ನೋ ಆಹ್ವಾನ ಮಾತ್ರ ಇದೆ. ಇದನ್ನ ಕೇಳ್ತಿದ್ರೆ ಈ ಪ್ರಾಚೀನ ಜ್ಞಾನ ಇಂದಿನ ಕಾಲಮಾನಕ್ಕೆ ಎಷ್ಟು ಹೆಚ್ಚು ಪ್ರಸ್ತುತವಾಗಿದೆ ಅನ್ನೋದು ಸ್ಪಷ್ಟವಾಗುತ್ತೆ. ನಾವಿವತ್ತು ಇನ್ಫಾರ್ಮೇಷನ್ ಓವರ್ಲೋಡ್ ಯುಗದಲ್ಲಿ ಬದುಕ್ತಿದ್ದೇವಲ್ವಾ? ಹೌದು, ಸದಾ ಒಂದಿಲ್ಲೊಂದು ಇನ್ಫಾರ್ಮೇಷನ್ ಬರ್ತಾನೇ ಇರುತ್ತೆ. ಪ್ರತಿ 5 ನಿಮಿಷಕ್ಕೊಮ್ಮೆ ಫೋನ್ನಲ್ಲಿ ಬರುವ ನೋಟಿಫಿಕೇಷನ್ಗಳು, ಜಗತ್ತಿನ ಮೂಲೆ ಮೂಲೆಯ ಸುದ್ದಿಗಳು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತರುತ್ತಿರುವ ಬದಲಾವಣೆಗಳು, ಇವೆಲ್ಲದರ ನಡುವೆ ನಮ್ಮ ಮನಸ್ಸು ಸದಾ ಆತಂಕದಲ್ಲಿ ಸಿಲುಕಿ ಒದ್ದಾಡುತ್ತಿರುತ್ತೆ. ಖಂಡಿತ ಮನಸ್ಸಿಗೆ ಶಾಂತಿನೇ ಇರೋದಿಲ್ಲ. ಯಾವಾಗ್ಲೂ ಏನೋ ಮಾಡಬೇಕು, ಎಲ್ಲಿಗೋ ಓಡ್ಬೇಕು ಅನ್ನೋ ವಿಪರೀತ ಒತ್ತಡ. ಇಂಥ ಗೊಂದಲಮಯವಾದ ಆಧುನಿಕ ಬದುಕಿನಲ್ಲಿ ವಿಜ್ಞಾನ ಭೈರವ ತಂತ್ರ ತೋರಿಸುವ ಮಾರ್ಗ ಬಹಳ ದೊಡ್ಡ ರಿಲೀಫ್ ಕೊಡುತ್ತಲ್ವಾ? ಹೌದು, ಯಾಕೆಂದ್ರೆ ಈ ಜ್ಞಾನ ನಮ್ಮನ್ನ ಕಾಡಿಗೆ ಹೋಗು, ಎಲ್ಲವನ್ನೂ ಬಿಟ್ಬಿಡು, ಸನ್ಯಾಸಿಯಾಗು ಅಂತ ಹೇಳೋದಿಲ್ಲ. ನೀವು ಆಫೀಸ್ ಡೆಸ್ಕ್ ಮೇಲೆ ಕುಳಿತಿರುವಾಗ ಲ್ಯಾಪ್ಟಾಪ್ ಸ್ಕ್ರೀನ್ ನೋಡ್ತಾ ಸುಸ್ತಾದಾಗ ಕೇವಲ 1 ನಿಮಿಷ ಕಣ್ಣು ಮುಚ್ಚಿ ನಿಮ್ಮ 2 ಉಸಿರುಗಳ ನಡುವಿನ ಆ ಸಣ್ಣ ಗ್ಯಾಪನ್ನು ಗಮನಿಸಬಹುದು. ಅನಗತ್ಯ ಗೊಂದಲಗಳಿಲ್ಲದೆ ಕೇವಲ ನಮ್ಮದೇ ದೇಹ ಮತ್ತು ಮನಸ್ಸಿನ ಸಹಜ ಪ್ರಕ್ರಿಯೆಗಳನ್ನು ಬಳಸಿ ಶಾಂತಿ ಕಂಡುಕೊಳ್ಳಲು ಇದಕ್ಕಿಂತ ಅತ್ಯುತ್ತಮವಾದ ಟೂಲ್ ಕಿಟ್ ಇನ್ನೊಂದಿಲ್ಲ. ಅಂದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ವಿಜ್ಞಾನ ಭೈರವ ತಂತ್ರವು ಕೇವಲ ಒಂದು ಐತಿಹಾಸಿಕ ಪಠ್ಯವಲ್ಲ, ಅದೊಂದು ನಮ್ಮನ್ನ ನಾವು ಮರುಸೃಷ್ಟಿಸಿಕೊಳ್ಳಲು ಇರುವ, ನಿರಂತರವಾಗಿ ಅಪ್ಡೇಟ್ ಆಗ್ತಿರುವ ಒಂದು ಓಪನ್ ಸೋರ್ಸ್ ಕೋಡ್. ನಾವು ಕಟ್ಟಿಕೊಂಡಿರುವ ಈ ಸಣ್ಣ ನಾನು ಎಂಬ ಜೈಲಿನಿಂದ ಹೊರಬಂದು ಇಡೀ ಬ್ರಹ್ಮಾಂಡವೇ ನಾನಾಗಿರುವ ಆ ಅನಂತತೆಯ ನೇರ ಅನುಭವವನ್ನ ಪಡೆಯುವ ವಿಜ್ಞಾನ ಇದು. ಅದ್ಭುತವಾಗಿ ಹೇಳಿದ್ರಿ. ಇದೇ ಆ ಗ್ರಂಥದ ಮೂಲ ಉದ್ದೇಶ. ವಿಜ್ಞಾನ ಭೈರವ ತಂತ್ರವು ಆ ವೀಕ್ಷಣೆಯನ್ನ, ಅಂದ್ರೆ ನಮ್ಮ ಪ್ರಜ್ಞೆಯನ್ನ ಬದಲಾಯಿಸಲು 112 ವಿಭಿನ್ನ ನಿಖರವಾದ ದಾರಿಗಳನ್ನ ನಮ್ಮ ಮುಂದಿಟ್ಟಿದೆ. ಹೌದು. ಹಾಗಾದ್ರೆ ನಾವು ಕೇವಲ ನಮ್ಮ ಉಸಿರಾಟವನ್ನ ಗಮನಿಸುವ ವಿಧಾನವನ್ನ ಅಥವಾ ಶಬ್ದಗಳನ್ನ ಆಲಿಸುವ ರೀತಿಯನ್ನ ಬದಲಾಯಿಸಿದರೆ ಕೇವಲ ನಮ್ಮ ಒಳಗಿನ ಶಾಂತಿ ಮಾತ್ರವಲ್ಲದೆ ನಮ್ಮ ಸುತ್ತಲಿನ ಭೌತಿಕ ಪ್ರಪಂಚದ ವಾಸ್ತವವನ್ನೇ ನಾವು ಸಂಪೂರ್ಣವಾಗಿ ಮರುಸೃಷ್ಟಿ ಮಾಡಬಹುದೇ? ಬಹಳ ಆಳವಾದ ಪ್ರಶ್ನೆ ಇದು. ನಮ್ಮ ಒಳಗಿನ ಆ ಒಂದು ಮಿಲಿಸೆಕೆಂಡ್ ಮೌನ ಇಡೀ ಹೊರಗಿನ ಜಗತ್ತಿನ ರೂಪವನ್ನೇ ಬದಲಾಯಿಸುವ ತಾಕತ್ತು ಹೊಂದಿದೆಯಾ? ಇದೊಂದು ನಿಜಕ್ಕೂ ಅಚ್ಚರಿಯ ರಹಸ್ಯ. ನಿಮ್ಮನ್ನೇ ನೀವು ಕೇಳಿಕೊಳ್ಳಿ. ಯೋಚನೆ ಇಲ್ಲದ ಒಂದು ಕ್ಷಣವನ್ನು ಕೊನೆಯಾಗಿ ಯಾವಾಗ ಅನುಭವಿಸಿದ್ದೀರಿ? ನಿಮ್ಮ ಅನುಭವವನ್ನು ಕಾಮೆಂಟ್ಸ್ನಲ್ಲಿ ಹಂಚಿಕೊಳ್ಳಿ. ಈ ದೃಷ್ಟಿಕೋನ ಒಂದು ಕ್ಷಣವಾದರೂ ನಿಮ್ಮನ್ನು ನಿಲ್ಲಿಸಿ ಯೋಚಿಸಲು ಮಾಡಿದ್ದರೆ ಈ ಪ್ರಯಾಣ ಈಗಾಗಲೇ ಆರಂಭವಾಗಿದೆ. ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಜೊತೆ ಮುಂದುವರಿಯಿರಿ. ನಾವು ವಿಜ್ಞಾನ ಭೈರವ ತಂತ್ರದ ಪ್ರತಿಯೊಂದು ಪದರವನ್ನು ಅನ್ವೇಷಿಸುತ್ತೇವೆ, ಸಿದ್ಧಾಂತವಾಗಿ ಅಲ್ಲ, ನೇರ ಅನುಭವವಾಗಿ. ಮುಂದಿನ ಭಾಗದಲ್ಲಿ ನಾವು ಪ್ರಜ್ಞೆಯ ನಿಜವಾದ ಸ್ವಭಾವವನ್ನು ಅನಾವರಣಗೊಳಿಸುತ್ತೇವೆ.
ವಿನ್ಯಾಸಗೊಳಿಸಲಾಗುತ್ತದೆ. ನಿಮ್ಮ ರಾಶಿ, ನಕ್ಷತ್ರ ಮತ್ತು ಇಷ್ಟ ದೇವತೆಯ ಆಧಾರದಲ್ಲಿ ವೇದಿಕ ಕ್ರಮಕ್ಕೆ ಅನುಗುಣವಾಗಿ ರುದ್ರಾಕ್ಷ ಆಯ್ಕೆಗೆ ನಾವು ಮಾರ್ಗದರ್ಶನ ನೀಡುತ್ತೇವೆ. ರುದ್ರಾಕ್ಷ ಮಾತ್ರವಲ್ಲದೆ ನಿತ್ಯ ಪೂಜೆ ಮತ್ತು ಆಧ್ಯಾತ್ಮಿಕ ಸಮತೋಲನಕ್ಕಾಗಿ ಸ್ಫಟಿಕ ಮತ್ತು ಮರಕತ ಶಿವಲಿಂಗಗಳನ್ನು ಸಹ ನಾವು ಒದಗಿಸುತ್ತೇವೆ. ನಮ್ಮ ಈ ಸೇವೆ ವ್ಯಾಪಾರ ಮಾತ್ರವಲ್ಲ, ಇದು ಭಕ್ತಿ, ನಿಷ್ಠೆ ಮತ್ತು ಜವಾಬ್ದಾರಿಯೊಂದಿಗೆ ನೀಡುವ ಜಾಗೃತ ಮಾರ್ಗದರ್ಶನ. ಇಂದೇ ನಮ್ಮ ಪ್ರಾಜೆಕ್ಟ್ ಸನಾತನ ವೆಬ್ಸೈಟ್ಗೆ ಭೇಟಿ ನೀಡಿ. ನಿಮ್ಮ ಆಧ್ಯಾತ್ಮಿಕ ಪ್ರಯಾಣಕ್ಕೆ ನಾವು ಜೊತೆಗಿರುತ್ತೇವೆ.